ಎಲ್ರಿಗೂ ನಮಸ್ಕಾರ. ನಿನ್ನೆ ದಿನ ನಾನು ಟಿ ಇ ಟಿದು ಹೆಂಗೆ ಪ್ರಿಪ್ರೇಷನ್ ಮಾಡಬೇಕಂತ ಒಂದು ವಿಡಿಯೋ ಮಾಡಿದ್ದೆ. ಅದಕ್ಕೆ ಅನೇಕ ವಿದ್ಯಾರ್ಥಿಗಳು ಕೂಡ ಸ್ಪಂದನೆ ಕೊಟ್ಟಿದ್ರಿ. ಒಂದೇ ದಿನಕ್ಕೆ ಅದು ಮೋರ್ ದೆನ್ 2,500ಕ್ಕಿಂತಲೂ ಅಧಿಕ ವ್ಯೂಸನ್ನು ಕೂಡ ಕಂಡಿದೆ. ಅದು ನಿಮ್ಮ ಸಪೋರ್ಟಿಂದ. ಮತ್ತು ಅದರ ಪಾರ್ಟ್ 2 ಅನ್ನು ನಾನು ಈ ಒಂದು ವಿಡಿಯೋದೊಳಗೆ ಮಾಡ್ತಾ ಇದ್ದೀನಿ. ಸೊ ಆ ಪಾರ್ಟ್ 2 ಅನ್ನು ನಾನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕೋಸ್ಕರ ಆ ಮುಂದುವರೆದ ವಿಡಿಯೋನ ನಾನೀಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನೀವು ಅದನ್ನು ಕೂಡ ನೋಡ್ಬೋದು. ಅದರೊಳಗಡೆ ನಾನು ಹೇಳಿಕೊಡುವಂತಹ ಟ್ರಿಕ್ಸ್ ಮತ್ತು ಟಿಪ್ಸ್ಗಳನ್ನು ದಯವಿಟ್ಟು ನೋಡ್ಕೊಳ್ಳಿ. ಬರೀ ನೋಡ್ಕೊಳ್ಳೋದಷ್ಟೇ ಇಲ್ಲ, ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಮುಂಬರುವಂತಹ ಟಿ ಇ ಟಿ ಪರೀಕ್ಷೆಗೆ ಡೆಫಿನೆಟಾಗಿ ಹೆಲ್ಪ್ ಆಗ್ತೈತಿ. ಮತ್ತು ಅದೇ ಪಾಯಿಂಟ್ಸನ್ನು ಇಟ್ಕೊಂಡು ನೀವೇನಾದರೂ ಪ್ರಿಪ್ರೇಷನ್ ಮಾಡಿದರೆ 100% ನೀವು ಸಕ್ಸಸ್ಸನ್ನು ಕಾಣ್ತೀರಿ. ಯಾವುದೇ ಕೋಚಿಂಗ್ ಬೇಡ, ಯಾವುದೇ ಯೂಟ್ಯೂಬ್ ಕ್ಲಾಸ್ ಕೂಡ ಬೇಡ, ಮತ್ತು ಇನ್ನೊಬ್ಬರದ್ದು ಯಾವುದು ಗೈಡೆನ್ಸ್ ಬೇಡ. ಜಸ್ಟ್ ಫೋಕಸ್ ಆನ್ ದೋಸ್ ಮಟೀರಿಯಲ್ಸ್. ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋದೊಳಗೆ ಏನೇನು ಹೇಳಿದ್ದೀನಲ್ಲ ಅವಿಷ್ಟು ನಾನು ಮಟೀರಿಯಲ್ಸನ್ನು ಈ ಕೆಳಗಿನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ. ದಯವಿಟ್ಟು ಅದನ್ನು ಕೂಡ ನೋಡ್ಕೋರಿ, ನಿಮ್ಗೆ ಅದು ಹೆಲ್ಪ್ ಆಗ್ತೈತಿ. ನನ್ನ ವಿಡಿಯೋದಿಂದ ನಿಮಗೆಲ್ಲ ಹೆಲ್ಪ್ಫುಲ್ ಆಗ್ತದವ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋನ ನೋಡ್ರಿ. ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ, ಈಗ ಪ್ರತಿ ವರ್ಷ ನಾವು ಏನು ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು ಮತ್ತು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಇವನ್ನೆಲ್ಲ ಏನು ಕಾಣ್ತೀವಲ್ಲ, ಈ ಹಕ್ಕುಗಳ ಮೇಲೆ ಹೊಂದಿಸಿ ಬರೆಯಿರಿ ಅಥವಾ ತಪ್ಪಾದ ಜೋಡಿಯನ್ನು ಗುರುತಿಸಿರಿ ಅಂತ ಕೇಳ್ತಿದ್ದಾರೆ. ಅದಕ್ಕೆ ನಾವು ಇವುಗಳನ್ನು ಪ್ರಾಕ್ಟೀಸ್ ಮಾಡಬೇಕಾಗ್ತೈತಿ. ಸೊ ಅದಕ್ಕೆ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಕಣ್ ತೆಗೋದಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಮುಂದೆ ಹೆಂಗೆ ಕ್ವಶನ್ಸ್ ಕೇಳ್ಬೋದು. ಪ್ರತಿ ಸಲ ನೀವು ಓದಾಕತ್ತಾಗ ದಯವಿಟ್ಟು ಕ್ವಶನ್ ಪೇಪರ್ ನೋಡಿ ಅನ್ನೋದು ಇದಕ್ಕೆ ನಾನು ಹೇಳ್ತಾ ಇರೋದು. ಇನ್ನು ಮುಂದೆ ಬರೆದ ಹೇಳಿಕೆ ಮೇಲೆ ಪ್ರಶ್ನೆಗಳು ಬಹಳ ಬರ್ತಾ ಇದಾವೆ. ಸುಮಾರು 17ರಿಂದ 18 ಹೇಳಿಕೆ ಮೇಲೆ ಪ್ರಶ್ನೆ ಬಂದಿತ್ತು. ಅಂದರೆ 1 ಸರಿ, 2 ಸರಿ, 3 ಸರಿ, 4 ಸರಿ ಅಂತ ಪ್ರತಿಯೊಂದು ಹೇಳಿಕೆಯನ್ನು ನೀವು ನೀಟಾಗಿ ಕರೆಕ್ಟಾಗಿ ಓದಿರಬೇಕು. ಅನೇಕರು ಸೋಷಿಯಲ್ ಸೈನ್ಸ್ ನೋಟ್ಸ್ ಕೇಳ್ತಾ ಇದ್ರಿ, ಮತ್ತು ಸೈನ್ಸ್ PUC ಪೇಪರ್ 2 ಸೈನ್ಸ್ ನೋಟ್ಸ್ ಕೇಳ್ತಾ ಇದ್ರಿ. ದಯವಿಟ್ಟು ಯಾರು ಕೂಡ ನೋಟ್ಸ್ ಕೇಳಬೇಡಿ. ನೀವು ಸ್ವಂತ ಬುಕ್ಸ್ಗಳನ್ನು ಓದಿ. ಯಾಕೆಂದರೆ ಕೆಲವೊಂದು ಸಲ ಇನ್ನೊಬ್ರು ನೋಟ್ಸ್ ನಿಮಗೆ ಅಫೆಕ್ಟ್ ಆಗ್ಬೋದು, ಅಥವಾ ಅವ್ರು ಬರೆದಿರುವಂಥ ನೋಟ್ಸ್ ನಿಮ್ಗೆ ಅರ್ಥ ಆಗದೆ ಇರ್ಬೋದು, ಅದು ಎಕ್ಸಾಮ್ಸಿಗೆ ಬರದೇ ಇರ್ಬೋದು. ಯಾಕಂದರೆ ಅವ್ರು ಇಂಪಾರ್ಟೆಂಟ್ ಇರೋದನ್ನು ಬರೆದಿರ್ತಾರೆ, ಅಥವಾ ಒಂದಿಷ್ಟು ಪಾಯಿಂಟ್ಸ್ಗಳನ್ನ ಮಿಸ್ ಮಾಡಿ ಬರೆದಿರ್ತಾರೆ. ಏಕೆ ಲೈಕ್ ಅದು ಒಂದು ಸೆಕೆಂಡ್ ಹ್ಯಾಂಡ್ ಮೆಟೀರಿಯಲ್ ನಿಮಗೆ. ಸೊ ನೀವು ಸೆಕೆಂಡ್ ಹ್ಯಾಂಡನ್ನು ಹೆಂಗೆ ನಂಬ್ತೀರಿ ಅನ್ನೋದಂತ. ಸೊ ಅದಕ್ಕೆ ದಯವಿಟ್ಟು ಫಸ್ಟ್ ಹ್ಯಾಂಡ್ ಆದಂತಹ ಟೆಕ್ಸ್ಟ್ ಬುಕ್ಸ್ಗೆ ಹೋಗ್ರಿ. 6ರಿಂದ 10ನೇ ತರಗತಿ ಟೆಕ್ಸ್ಟ್ ಬುಕ್ಸನ್ನು ನೀಟಾಗಿ ಬಿಟ್ಟು 6 ಸಲ ಓದ್ರಿ ದಯವಿಟ್ಟು. ಇಲ್ಲ ಅಂದರೆ ನೀವು ಎಕ್ಸಾಮ್ಸ್ ಪಾಸ್ ಮಾಡಂಗಿಲ್ಲ. ಓಕೆನಾ? ಸೊ ಕನಿಷ್ಠ ಆದರೂ ಕೂಡ ನೀವು ಮೋರ್ ದೆನ್ 60ಗೆ ಇಲ್ಲಿ ಒಂದು 42 ಮೇಲೆ ತಗೊಳ್ಬೇಕು. ಓಕೆ, ಇಲ್ಲ ಅಂತಂದ್ರೆ ನಿಮ್ದು ಸ್ಕೋರ್ ಆಗಂಗಿಲ್ಲ 100 ಮೇಲೆ. ಇನ್ನು ಥರ್ಡ್ ಪಾಯಿಂಟ್ ಏನಂತಂದ್ರೆ, ನೋಡಿ, ಎವ್ರಿ ಇಯರ್ ಒಂದು ಸಮಾಜಶಾಸ್ತ್ರಜ್ಞರ ಮೇಲೆ ಒಂದು ಪ್ರಶ್ನೆ ಬರ್ತಾ ಇದೆ. ಸೊ ಈ ವರ್ಷ ಎಮಿಲಿ ಡರ್ಕಿ ಮೇಲೆ ಅಥವಾ 1914 ಇದ್ರ ಮೇಲೆ ಒಂದು ಕ್ವಶನ್ಸ್ ಕೇಳಿದ್ರು. ಹೋದ ಸಲ ಮ್ಯಾಕ್ಸ್ ವೆಬರ್ ಮೇಲೆ ಕೇಳಿದ್ರು. ಅದರ ಹಿಂದಿನ ಸಲ ಆಗಸ್ಟ್ ಕುವೆಂಪು ಬಗ್ಗೆ ಕೇಳಿದ್ರು. ಅದಕ್ಕೋಸ್ಕರ ನೀವು ಕ್ವಶನ್ ಪೇಪರ್ಸ್ ಅನ್ನ ತೆಗೆದು ನೋಡಿದಾಗ, ಓಕೆ, ಸಮಾಜಶಾಸ್ತ್ರದೊಳಗೆ ಇದ್ರ ಮೇಲೆ ಪ್ರಶ್ನೆ ಕೇಳಿದಾರಪ್ಪ, ಇದನ್ನ ಸರಿಯಾಗಿ ಓದ್ಕೋಬೇಕು ಅನ್ನೋದು ತಲೆ ಫಿಕ್ಸ್ ಮಾಡ್ಕೋರಿ. ಅಂದಾಗ ನೀವು ಕೂಡ ಬುದ್ಧಿವಂತರಾಗ್ತೀರಿ. ಬರೀ ಎಕ್ಸಾಮ್ಸ್ ಬರೀದು ಅಷ್ಟೇ ಅಲ್ಲವೇ ಅಲ್ಲ. ಇನ್ನು ಮುಂದಿನ ಪ್ರಶ್ನೆ, ಇದು ಒಂದು ಸೈನ್ಸ್ ವಿದ್ಯಾರ್ಥಿಗಳಿಗೆ ನಾನು ಪ್ರಶ್ನೆ ತೊಗೊಂಬಂದೇನಿ. ಇದು 98 ಪ್ರಶ್ನೆ, ಪೇಪರ್ 2ದು. ಇಲ್ಲಿ ಒಂದು ಒಂದು ಸಂಖ್ಯೆ 4/5 ಭಾಗವು ಅದೇ ಸಂಖ್ಯೆಗಿಂತ 18 ಕಡಿಮೆ ಇದ್ರೆ ಆ ಸಂಖ್ಯೆ ಏನಾಗಿರ್ತೈತಿ ಅಂತ. ಈ ಲೆಕ್ಕದನ್ನು ನಾವು ಸಾಮಾನ್ಯವಾಗಿ ಬಿಡ್ಸಾಕ್ ಕುಂತ್ರೆ ಒಂದು 2ರಿಂದ 2.5 ನಿಮಿಷ ಬೇಕಾಗ್ತೈತಿ ಒಬ್ಬ ಸಾಮಾನ್ಯ ವಿದ್ಯಾರ್ಥಿಗೆ. ಇದನ್ನ ನಾವು ಶಾರ್ಟ್ಕಟ್ ಮೆಥಡ್ ಇಂದ ಬಿಡಿಸ್ಬೇಕಾಗ್ತೈತಿ. ಸೊ ಶಾರ್ಟ್ಕಟ್ ಮೆಥಡ್ ಅನ್ನ ದಯವಿಟ್ಟು ನೀವು ಕಲ್ಕೋಬೇಕಾಗ್ತೈತಿ. ಓಕೆನಾ? ಅನೇಕ ವಿದ್ಯಾರ್ಥಿಗಳು ಅದನ್ನೇ ಕೇಳ್ತಾ ಇದಾರೆ, ಸರ್ ಮ್ಯಾಥಮೆಟಿಕ್ಸ್ಗೆ ನಮ್ಗೆ ಟೈಮ್ ಸಾಕಾಗ್ತಾ ಇಲ್ಲ, ಏನ್ ಮಾಡಬೇಕು? ಸೈನ್ಸ್ನು ಕೂಡ ಓದಕ್ಕಾಗ್ತಾ ಇಲ್ಲ. ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ವಿದ್ಯಾರ್ಥಿಗಳು ಪೇಪರ್ 2ನಲ್ಲಿ ಮಾಡಬೇಕಾಗಿದ್ದು ಇಷ್ಟ, 6ರಿಂದ 12ನೇ ತರಗತಿ ಟೆಕ್ಸ್ಟ್ ಬುಕ್ಸ್ಗಳನ್ನು ನೀವು ಒಂದು ಕನಿಷ್ಠ ಆದರೂ 8 ಬಾರಿ ಓದ್ರಿ. ಅದರಲ್ಲಿ ವಿಶೇಷವಾಗಿ 8ರಿಂದ 12ನೇ ತರಗತಿ ಟೆಕ್ಸ್ಟ್ ಬುಕ್ಸನ್ನು ಕನಿಷ್ಠ ಆದರೂ ಕೂಡ ಒಂದು 4ರಿಂದ 5 ಬಾರಿ ತಿರು ಹಾಕ್ರಿ. ಓಕೆನಾ? ಸೊ ಆಮೇಲೆ ನೀವು ಓದ್ಕೊಳ್ಳೋಕೆ ಕೂತ್ಕೊಳ್ರಿ. ಅದರೊಳಗೆ ವಿಶೇಷವಾಗಿ ಮ್ಯಾಥಮೆಟಿಕ್ಸ್ಗೆ ನೀವು ಶಾರ್ಟ್ ಟ್ರಿಕ್ಗಳನ್ನು ಬಳಸಬೇಕಾಗ್ತೈತಿ. ದಯವಿಟ್ಟು ನಿಮ್ಮ ಪ್ರೊಫೆಸರ್ಸ್ಗಳನ್ನು, PhD ಸ್ಕಾಲರ್ಸ್ಗಳನ್ನು ಮೀಟ್ ಆಗಿ. ಸೊ ದೇ ವಿಲ್ ಗೈಡ್ ಯು ಹೌ ಟು ಯೂಸ್ ಅ ಶಾರ್ಟ್ ಮೆಥಡ್ ಆರ್ ಶಾರ್ಟ್ ಟ್ರಿಕ್ಸ್ ಅಂತ ಹೇಳ್ತಾರೆ. ಅದರ್ ಥಿಂಗ್ ದಟ್ ನಾವು ಎಲ್ಲಿ ಓದಬೇಕು ಅನ್ನೋದು ಬಂದೋದಾದರೆ, ದಯವಿಟ್ಟು ಮನೆಗೆ ಯಾರು ಓದ್ತಿದ್ದೀರಲ್ಲ, ಡಿಸ್ಟರ್ಬೆನ್ಸ್ ಇಲ್ಲದೆ ಇರುವಂಥ ಜಾಗ, ಮನೆ ಡಿಸ್ಟರ್ಬೆನ್ಸ್ ಇಲ್ಲ ಅಥವಾ ಡಿಸ್ಟ್ರಾಕ್ಷನ್ ಇಲ್ಲ ಅಂದರೆ ಮನೆಯಾಗ ಓದಿ, ಪರವಾಗಿಲ್ಲ. ಬಟ್ ನನಗೊಂದು ಒಳ್ಳೆ ವಾತಾವರಣ ಬೇಕಪ್ಪ ಅಂತಂದ್ರೆ ದಯವಿಟ್ಟು ಗೋ ಟು ದ ಲೈಬ್ರರಿ, ಸಿಟಿ ಸೆಂಟ್ರಲ್ ಲೈಬ್ರರಿ ಆರ್ ಪ್ರೈವೇಟ್ ಲೈಬ್ರರಿ, ಆ್ಯಂಡ್ ಸ್ಟಡಿ ದೇರ್ ಅಟ್ಲೀಸ್ಟ್ 8 hours. ಎಷ್ಟು ಗಂಟೆ ಓದ್ಬೇಕಂತಂದ್ರೆ ನೀವು ಎಷ್ಟು ಗಂಟೆ ಓದ್ತೀರ ಅನ್ನೋದು ಮುಖ್ಯ ಆಗಂಗಿಲ್ಲ. ಎಷ್ಟು
ಎಷ್ಟು ನಾನು ಕರೆಕ್ಟಾಗಿ ಓದಿದೆ ಅನ್ನೋದು ಬಹಳ ಮುಖ್ಯ. ಎಫಿಷಿಯೆಂಟ್ ಸ್ಟಡಿ ಅನ್ನೋದು ಬಹಳ ಮುಖ್ಯ ಆಗ್ತೈತಿ. ಸ್ಟಾರ್ಟಿಂಗ್ ಒಂದು 2 hour ಏನಿದೆ ಅಲ್ಲಿ ಹಿಂದಿನ ಏನು ಓದಿರ್ತೀರ ರಿವಿಷನ್ ಸಿಕ್ಕೊಡಿ. ಫಸ್ಟ್ ಮಾರ್ನಿಂಗ್ ಫ್ರೆಶ್ ಇರ್ತೈತಿ. ಆಮೇಲೆ 4 hours ನೀವೇನಿದೆ ಹೊಸದಾಗಿ ಏನು ಓದಿ, ಅಲ್ಲಿ 6 hours ಆಯಿತು. ಮತ್ತೆ 2 hours ಏನು ಮಾಡಿ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿ. ದಯವಿಟ್ಟು ಒಂದು ಸೆಕ್ಷನನ್ನು ಮಿಸ್ ಮಾಡ್ಕೊಂಡು ಇನ್ನೊಂದು ಸೆಕ್ಷನನ್ನು ನೀವು ಜಾಸ್ತಿ ಓದ್ತಾ ಇದ್ದೀನಿ, ಅದು ನಿಮ್ಮ ದಡ್ಡತನ ಮತ್ತು ಹುಂಬತನ. ಸೊ ಆ ರೀತಿ ಮಾಡ್ಕೋಬೇಡಿ. ಎಲ್ಲ ಸೆಕ್ಷನ್ಸ್ಗೂ ಅದರದ್ದೇ ಆದಂಥ ಕಿಮ್ಮತ್ತಿದೆ ಮತ್ತು ಮರ್ಯಾದೆ ಇದೆ. ಸೊ ಅದನ್ನು ನೀವು ಫಾಲೋ ಮಾಡಿ. ಸಾಧ್ಯವಾದಷ್ಟು ಬೇಗನೆ ಸಿಲೆಬಸ್ಸನ್ನು ಮುಗಿಸ್ಕೊಡಿ, ಇದು ಇಂಪಾರ್ಟೆಂಟ್ ಇದೆ. ಇನ್ನು ನಾನು ಏನು ಓದಬೇಕು ಅಂತ ಹೇಳಿದ್ದೀನಿ, ಎಲ್ಲಿ ಓದಬೇಕಂತ ಹೇಳಿದ್ದೀನಿ ಮತ್ತು ಎಷ್ಟು ಓದಬೇಕಂತ ಕೂಡ ಹೇಳಿದ್ದೀನಿ. ಇಷ್ಟು ಟೆಕ್ಸ್ಟ್ ಬುಕ್ಗಳನ್ನು ತಗೋರಿ. ಯಾರ ಕಡೆ ಟೆಕ್ಸ್ಟ್ ಬುಕ್ಸ್ ಇಲ್ಲಲ್ವೋ ಸೊ ನೀವು ಧಾರವಾಡ ಸಪ್ತಾಪುರದೊಳಗಡೆ ಬಂದು ಸೊ ನೀವು ಪ್ರಿಂಟನ್ನು ತೆಗೆಸ್ಕೋಬೋದು. ಈ ವರ್ಷದ ಟೆಕ್ಸ್ಟ್ ಬುಕ್ಕನ್ನು ಅಲ್ಲಿ ಕಡಿಮೆ ಬೆಲೆ ಒಳಗೆ ಕೊಡ್ಬೋದು. ಮೇ ಬಿ ನಮ್ಮ ಫ್ರೆಂಡ್ ಕೂಡ ಅಲ್ಲೇ ತೊಗೊಂಡಿದ್ದಾನೆ. ಸೊ ನಿಮ್ಗೆ ಇಷ್ಟು ಕೂಡ ನಾನು ಹೇಳಿದ್ದೀನಿ, ನೀವು ಇದನ್ನು ಫಾಲೋ ಮಾಡಿ. ಮತ್ತು ಇದಕ್ಕೆ ಟೈಮ್ ಟೇಬಲ್ ಅಂತ ನೀವು ಏನು ಫಿಕ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಒಂದು ಟೆಕ್ಸ್ಟ್ ಬುಕ್ ತೊಗೊಂಡೇನಿ ಅಂತಂತಂದರೆ ರ್ಯಾಂಡಮ್ ಆಗಿ ಈ ಟೆಕ್ಸ್ಟ್ ಬುಕ್ ಬಗ್ಗೆ ನನಗೆ ಗಂಧಿಲ್ಲ ಗಾಳಿ ಇಲ್ಲ ಅಂತಿದೆ. ಓಕೆನಾ, ಗಂಧಿಲ್ಲ ಗಾಳಿ ಇಲ್ಲ ಅಂತಂದರೆ ನಾವೇನು ಮಾಡಬೇಕು, ಫಸ್ಟ್ ಇದ್ರ ಬಗ್ಗೆ ಗ್ಲಾನ್ಸ್ ಮಾಡಬೇಕು ನಾವು ಏನೇನು ಟಾಪಿಕ್ ಇದೆಪ್ಪ ಇದರಲ್ಲಿ ಅಂತ. ಸೊ ಈ ಒಂದು ಬುಕ್ಕನ್ನು ನಾನು ಗ್ಲಾನ್ಸ್ ಮಾಡೋಕ್ಕೆ ಎಷ್ಟು ಬೇಕು, ಒಂದು ದಿನ ಬೇಕಾಗ್ತೈತಿ. ಓಕೆನಾ, ಈ ಒಂದು ಟೆಕ್ಸ್ಟ್ ಬುಕ್ಕನ್ನು ಒಂದು ದಿನದೊಳಗೆ ಮುಗಿಸ್ಬೋದು ನಾನು. ಅಂದರೆ ಕಂಪ್ಲೀಟಾಗಿ ಓದಿ ಅರ್ಥ ಮಾಡ್ಕೋದು ಹೇಳ್ತೀನಿ ನಾನು. ಜಸ್ಟ್ ಗ್ಲಾನ್ಸ್ ಮಾಡೋದು ಏನಿದೆ, ಯಾರ್ಯಾರ ಬಗ್ಗೆ ಇದೆ ಅಂತ ಸ್ವಲ್ಪ ಮೇಲ್ಮೇಲೆ ನೋಡ್ಕೊಂತ ಹೋಗೋದು. ಇದೇ ರೀತಿ ನೀವು ಒಂದು 10-12 ಟೆಕ್ಸ್ಟ್ ಬುಕ್ಕನ್ನು 10 ದಿನದೊಳಗೆ ಮಾಡಬೇಕು. ಇದು ಫಸ್ಟ್ ರೌಂಡ್ ಮುಗಿತಿ. ಸೆಕೆಂಡ್ ರೌಂಡ್ ಏನು ಬರುತ್ತಲ್ಲ, ನೀವು ಯಾವುದೇ ಒಬ್ಬೊಬ್ಬರು ಓದಾತೀರಿ ಅಂತಂದ್ರೆ ಅಲ್ಲಿ ಅವ್ರ ಬಗ್ಗೆ ಡೀಟೇಲ್ ಆದಂಥ ವಿಷಯಗಳು ಬರ್ತಾವ. ಅದ್ರ ಬಗ್ಗೆ ನಿಮ್ಮ ಕಲ್ಪನೆಗಳು ಹುಟ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಓಕೆ, ನಾ ಮೊದಲು ಹಿಂಗೆ ಓದಿದೆಯಲ್ಲ, ಓಕೆ ಹಿಂಗಿದೆಯಲ್ಲ ಅಂತ. ಸೊ ಅದಕ್ಕೆ ಕಣ್ಣು ಹಾಸೋದ್ರಿಂದ ಕೂಡ ನಿಮ್ಗೆ ನೆನಪು ಇರ್ತೈತಿ. ಮತ್ತು ಬರೀ ಕೇವಲ ಓದೋದ್ರಿಂದ ಅಷ್ಟೇ ಅಲ್ಲ, ಅದನ್ನು ನೆನಪಿಟ್ಕೊಳ್ರಿ ನೀವು ಯಾವಾಗಲೂ ಕೂಡ. ಮತ್ತು ನೀವು ಸಾಧ್ಯವಾದಷ್ಟು ಸಣ್ಣ ಟಾಪಿಕ್ಸ್ ನೋಟ್ಸನ್ನು ಮಾಡಿಟ್ಕೊಂಡು ಏನು ಮಾಡಿ, ನೀವು ಓದಕತ್ತಾಗ ಅದು ಇಂಪಾರ್ಟೆಂಟ್ ಇದ್ರೆ ಹೈಲೈಟ್ ಮಾಡಿ. ಇಲ್ಲ ಅಂತಂದ್ರೆ ದಯವಿಟ್ಟು ಅದರ ಏನು ಮಾಡಿ ಇಲ್ಲಿ ಕೆಳಗಡೆ ಬರೀರಿ. ಓಕೆನಾ, ದಯವಿಟ್ಟು ಬರೀರಿ. ಇಲ್ಲಿ ಇದನ್ನು ಇವರಿಂದ ಸ್ಥಾಪನೆ ಮಾಡಲಾಯಿತು. ಓಕೆನಾ, ಸೊ ನೈಟ್ರೋಜನ್ ಆಕ್ಸೈಡನ್ನು ಇವರಿಂದ ಕಂಡುಹಿಡಿಯಲಾಯಿತು ಅಂತ ಇಸ್ವಿನ ಬರೀರಿ, ಅದನ್ನು ಬರೀರಿ. ಎಕ್ಸ್ಟ್ರಾ ಏನಾದರೂ ನಿಮ್ಗೆ ಗೊತ್ತಿದೆ ದಯವಿಟ್ಟು ಅದನ್ನು ಕೂಡ ಆ್ಯಡ್ ಮಾಡಿ. ಮತ್ತು ಆ ಪ್ರಶ್ನೆ ಬಂದಿದ್ರೆ ಅದ್ರ ಮೇಲೆ ಓಕೆ 2017 ಡಿಸೆಂಬರಲ್ಲಿ ಕುರಿತ ಪ್ರಶ್ನೆ ಇದು ಅಂತ. ಸೊ ಈ ರೀತಿಯಾಗಿ ನೀವು ಮಾಡ್ತಾ ಹೋದ್ರೆ ಸೊ ಯುವರ್ ರೀಡಿಂಗ್ ಎಫಿಷಿಯೆಂಟ್ ಅವರ್ ಆಕ್ಟಿವಿಟಿ ವಿಲ್ ಇನ್ಕ್ರೀಸ್. ಅಲಾಂಗ್ ವಿತ್ ದಟ್ ನಿಮಗೆ ಸಾಧ್ಯವಾದರೆ ನಿಮ್ಮ ಫ್ರೆಂಡ್ಸ್ ಸಿಕ್ಕರೆ ದಯವಿಟ್ಟು ಅವ್ರ ಜೊತೆ ಡಿಸ್ಕಷನ್ಸ್ ಮಾಡಿ. ಒಂದು ಯಾವುದೋ ಒಂದು ಎಕ್ಸಾಂಪಲ್ ಒಂದು ಟಾಪಿಕ್ ತೊಗೊಳಪ್ಪ. ಓಕೆ, ಇವತ್ತು ಮೆದುಳು ಬಗ್ಗೆ ಹೇಳಪ್ಪ ನೀನು ಅನ್ನೋದು. ಓಕೆ, ಇನ್ನೊಬ್ಬರು ಬಂದಿರು ಈ ಯುದ್ಧದ ಬಗ್ಗೆ ಹೇಳು. ಓಕೆ, ಯಾವುದು 3ನೇ ಆಂಗ್ಲೋ ಮೈಸೂರು ಯುದ್ಧಗಳ ಬಗ್ಗೆ ಹೇಳೋದು. ಓಕೆ, ಇದರಲ್ಲಿ ಯಾರು ಗೆದ್ದರು, ಯಾರು ಸೋತರು, ಯಾರ ನಡುವೆ ಯುದ್ಧ ಆಯಿತು, ಯಾವ ಒಪ್ಪಂದ ಆಯಿತು, ಶ್ರೀರಂಗಪಟ್ಟಣ ಒಪ್ಪಂದ ಆಯಿತು, ಟಿಪ್ಪು ಏನಾದ, ಏನು ಮಾಡಿದ. ಸೊ ಈ ರೀತಿಯಾಗಿ ನೀವೇನು ಮಾಡಬೇಕು ಅನ್ನೋದನ್ನು ಡಿಸ್ಕಷನ್ ಮಾಡೋದ್ರ ಮುಖಾಂತರ ಈಸಿಯಾಗಿ ನೀವು ಒಂದು 10 ದಿನ ಓದೋದನ್ನು ಒಂದು 2 ದಿನದೊಳಗೆ ನೀವು ಡಿಸ್ಕಷನ್ ಮಾಡಿ ಮುಗಿಸ್ಬೋದು. ಸಾಧ್ಯವಾದಷ್ಟು ಮಾಕ್ ಟೆಸ್ಟ್ ಅಟೆಂಡ್ ಮಾಡಿ. ದಯವಿಟ್ಟು ಮನೆಯಾಗ ಸಿಕ್ಕರೆ ಮನೆಯಾಗ ಅಟೆಂಡ್ ಮಾಡಿ. ಇಲ್ಲ ಅಂತಂದರೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಟೆಂಡ್ ಆಗಿ. ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ಮಾಕ್ ಟೆಸ್ಟ್ ಕೊನೆಗೆ ಬಿಡ್ತಾರೆ. ಈಗ TET ಪರೀಕ್ಷೆ ಈ ಸದ್ಯಕ್ಕೆ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸೊ ಒಂದ್ಸಲ ಏನಾದರೂ ಸ್ಟಾರ್ಟ್ ಆದರೆ ಅವಾಗ ಕೋಚಿಂಗ್ ಇನ್ಸ್ಟಿಟ್ಯೂಟ್ TET ಪರೀಕ್ಷೆ ಕಂಡಕ್ಟ್ ಮಾಡ್ತಾರೆ ಕೋಚಿಂಗ್ ಇನ್ಸ್ಟಿಟ್ಯೂಟವರು. ಅದರದ್ದು ಒಂದು ನಾನು ಮಾಡೆಲ್ ಟೆಸ್ಟನ್ನು ಕೂಡ PDF ಹಾಕ್ತೇನೆ ನಿಮಗೆ, ನೀವು ನೋಡಿ ಡೌನ್ಲೋಡ್ ಮಾಡ್ಕೋಬೋದು. ಐ ಹೋಪ್ ನನ್ನ ಒಂದು ಮಾತಿನಿಂದ ಮತ್ತು ಈ ಒಂದು ವಿಡಿಯೋದಿಂದ ನಿಮಗೆ ಹೆಂಗೆ ಓದಬೇಕು, ಏನು ಓದಬೇಕು ಮತ್ತು ಯಾವ ರೀತಿಯಾಗಿ ನಾನು ಓದಿದರೆ ಸ್ಕೋರ್ ಮಾಡಬಹುದು ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಹ್ಯಾವ್ ಅ ಗುಡ್ ಡೇ.